ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಏನು ಒಂದು ಅಪ್ಡೇಟ್ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಎಷ್ಟು ಗೃಹಲಕ್ಷ್ಮಿಯರಿಗೆ ಹಣವನ್ನು ರಿಲೀಸ್ ಮಾಡಿದ್ದೀವಿ, ಅದರ ಜೊತೆ ಏನು ಯಾವ ಕಂತಿನ ಹಣ ಬರುತ್ತೆ, ಹಾಗೆ ಇನ್ಯಾವ ಕಂತಿನ ಹಣ ಬರುತ್ತೆ. ಇಲ್ಲಿ ಆಲ್ರೆಡಿ ಅವರು ತಿಳಿಸಿದ್ದಾರೆ 2 ಕಂತಿನ ಹಣವನ್ನು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ 2 ಕಂತಿನ ಹಣ ಯಾವ ದಿನಾಂಕದಂದು ಬರುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸ್ತಾ ಹೋಗ್ತೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ, ತುಂಬ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮರೀದೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಮರೀದೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು TV9 ಜೊತೆ ಒಂದು ಮೀಡಿಯಾ ಜೊತೆ ಒಂದು ಮಾತಾಡಿದ್ದಾರೆ. ಮಾತುಕತೆ ಏನಪ್ಪ ಅಂತಂದೇಳಿ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಅವರು ಮೊನ್ನೆ ನಡೆದಂಥ ಒಂದು ಬೆಳಗಾವಿಯಲ್ಲಿ ಒಂದು ಸಭೆಗೆ ಹೋಗಿರ್ತಾರೆ. ಆ ಸಭೆಯ ಮಧ್ಯದಲ್ಲಿ ಇವರು ಗೃಹಲಕ್ಷ್ಮಿಯ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಬೇಕಾಗತ್ತೆ. ಸೊ ಗೃಹಲಕ್ಷ್ಮಿ ಇಷ್ಟು ದಿನ ಆದರೂ ಅವಾಗ ಕೊಡ್ತೀವಿ ಅಂತೇಳಿ ತುಂಬ ದಿನಗಳಿಂದ ಹೇಳ್ತಾನೇ ಇದ್ದೀರಾ, ಆದರೆ ಯಾವುದೇ ರೀತಿಯ ಕಂತು ಹಣ ಬರ್ತಾ ಇಲ್ಲ. ನಿಮ್ಮ ಸರ್ಕಾರ ಸುಳ್ಳಾಗಿರ್ಬೋದೇನೋ ಅನ್ನೋ ವರದಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತೇಳಿ ಅಲ್ಲೊಬ್ಬ ವ್ಯಕ್ತಿ ಕೇಳಿದಾಗ ಅವ್ರು ಹೇಳಿರೋಂಥದ್ದು ಮಾತು, ಇಲ್ಲ ನಮ್ಮ ಸರ್ಕಾರ ಯಾವಾಗಲೂ ಗ್ಯಾರಂಟಿ ಸರ್ಕಾರ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಏನು ನಾವು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದೆಲ್ಲದನ್ನು ಕೂಡ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಇರುವ ತನಕನೂ ಕೂಡ ನಾವು ಆ ಒಂದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಹೋಗ್ತೇವೆ. ಇದೇನು ಸಾಕಷ್ಟು ಕಡೆ ಒಂದು ವರದಿ ಹೋಗ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ. ವಿಪಕ್ಷಗಳಿಂದಾಗಿರ್ಬೋದು ಅಥವಾ ಬೇರೆ ಬೇರೆ ಜನಗಳಿಂದಾಗಿರ್ಬೋದು ಬೇರೆ ಬೇರೆ ಥರ ಮಾಹಿತಿ ಬರ್ತಾ ಇದೆ. ಅದ್ಯಾವುದೂ ಕೂಡ ನಿಜ ಅಲ್ಲ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು. ಹಾಗೆ ಇನ್ನೊಂದು ಮಾತು ಏನಾಯ್ತು ಅಂತಂದರೆ, ಇಲ್ಲಿ ಎಷ್ಟು ಲಕ್ಷ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ಕೇಳಿದಾಗ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮಹಿಳೆ ರಿಲೀಸ್ ಮಾಡಿದ್ದೀನಿ, ಹಾಗೆ ಎಷ್ಟು ಕೋಟಿ ಮಹಿಳೆಯರಿಗೆ ನಾನು ಹಣವನ್ನು ರಿಲೀಸ್ ಮಾಡಿದ್ದೀನಿ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪ ಎಷ್ಟು ಮಹಿಳೆಯರಿಗೆ ಹಣವನ್ನು ರಿಲೀಸ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದರೆ 1,75,00,000 ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥದ್ದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾನು ಆಲ್ರೆಡಿ ಹಣವನ್ನು ಬಿಡುಗಡೆ ಮಾಡೇ ಈ ಒಂದು ಸಭೆಗೆ ಬಂದಿರುವಂಥದ್ದು, ಬೆಳಗಾವಿಯಲ್ಲಿ ನಡೆದಂಥ ಸಭೆಗೆ ಬಂದಿದ್ದೀನಿ ಅಂತಲೂ ಕೂಡ ಇಲ್ಲಿ ತಿಳಿಸಿದ್ದಾರೆ. ಈಗ ನಾನು ಹೇಳ್ದೇನು 1,75,00,000 ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ. ಹಾಗಾದರೆ ನೀವು ಕೇಳ್ಬೋದು ಯಾವ ಕಂತಿನ ಹಣ ಬರುತ್ತೆ ಅಂಥೇಳಿ. ಈಗ ಬರ್ತಾ ಇರೋವಂಥ ಹಣ ಜುಲೈ ತಿಂಗಳು ಫಸ್ಟು ಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಜುಲೈ ತಿಂಗಳ ಹಣ ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ ಅಂತ ನೀವು ಕೇಳೋದಾದರೆ ಇದೇ ತಿಂಗಳು ಅಕ್ಟೋಬರ್ 7ನೇ ತಾರೀಕು ಜುಲೈ ತಿಂಗಳ ಹಣ ರಿಲೀಸ್ ಮಾಡಿದ್ದೀನಿ. ಎಲ್ಲ ಮಹಿಳೆಯರ ಖಾತೆ ಕೂಡ ಬಂದು ಸೇರುತ್ತೆ. ಒಮ್ಮೆ ಹೋಗ್ಬಿಟ್ಟು ನೀವು ಮಹಿಳೆಯರು ಏನಿದ್ದಾರೆ ಯಜಮಾನಿಯರು ಅವರೆಲ್ಲ ಹೋಗ್ಬಿಟ್ಟು ಅವರವರ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ಆಗಸ್ಟ್ ತಿಂಗಳ ಹಣ ಕೂಡ ಇಲ್ಲಿ ಪೆಂಡಿಂಗ್ ಇರೋದ್ರಿಂದ. ಹಾಗಾದರೆ ಆಗಸ್ಟ್ ತಿಂಗಳ ಹಣ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳೋದಾದರೆ ಇದೇ ತಿಂಗಳು ಆಗಸ್ಟ್ ತಿಂಗಳು 9ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕು ನಾವು ಆಗಸ್ಟ್ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಿದ್ದೇವೆ. ಆವತ್ತಿನ ದಿನ ಕೂಡ ಎಲ್ಲ ಗೃಹಲಕ್ಷ್ಮಿಯರು ಹೋಗ್ಬಿಟ್ಟು ಅವರ ಒಂದು ಬ್ಯಾಂಕ್ ಖಾತೆಗೆ ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಹಣ ಬಂದಿರುತ್ತೆ. ಈಗ ಮಾತ್ರ ಗ್ಯಾರಂಟಿಯಾಗಿ ನಾವು ಹಣವನ್ನು ಹಾಕಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೀವು ಕೇಳ್ಬೋದು, ಜುಲೈ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ರು, ಆಗಸ್ಟ್ ತಿಂಗಳು ಹಣ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಕೊಡ್ತಾರೆ ಅಂತ ಹೇಳಿ. ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಅವರು ಕೊಟ್ಟಿಲ್ಲ. ಅವ್ರು ಹೇಳ್ತಿರೋದಿಷ್ಟೇ, ಈ ದಸರಾ ಹಬ್ಬಕ್ಕೆ ಖಂಡಿತವಾಗ್ಲೂ ಕೂಡ ಈ ದಸರಾ ಹಬ್ಬದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹಬ್ಬದ ದಿನ ಉಪಯೋಗ ಆಗಲಿ ಅಂತೇಳಿ ನಾವು 4,000 ರೂಪಾಯಿ ಬಿಡುಗಡೆ ಮಾಡ್ತಿರೋಂಥ ನಿಜ. ಆದರೆ ಸೆಪ್ಟೆಂಬರ್ ತಿಂಗಳ ಹಣ ನಾವಿನ್ನೂ ಅದ್ರ ಬಗ್ಗೆ ಅದಕ್ಕೂ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಅದೊಂದು 15 ದಿವಸ ಆಗ್ಬೋದು, ಇಲ್ಲ 20 ದಿವಸ ಆಗ್ಬೋದು. ಅಷ್ಟು ಟೈಮ್ ಅಂತ ನಮಗೆ ಬೇಕಾಗತ್ತೆ. ಅದನ್ನು ಇನ್ನೂ ಇಲ್ಲಿವರೆಗೂ ಕೂಡ ಅದ್ರದ್ದು ಪಟ್ಟಿ ಆಗಲಿ ಅಥವಾ ಲೀಸ್ಟ್ ಆಗಲಿ ಯಾವುದೇ ರೀತಿ ನಾವು ತಯಾರಿಯನ್ನು ಮಾಡಿಲ್ಲ. ಆದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಮಾತ್ರ ನಾನು
ಎಲ್ಲನೂ ರಿಲೀಸ್ ಮಾಡಿಬಿಟ್ಟೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಸಭೆಗೆ ಬಂದಿರುವಂಥದ್ದು ಅಂತ ಹೇಳಿ ಕೂಡ ಅಲ್ಲಿ ತಿಳಿಸಿದ್ದಾರೆ. ಸೊ ಆಗಿಬಿಟ್ಟು ಯಾರು ಗೃಹಲಕ್ಷ್ಮಿಯರು ಯಾರೆಲ್ಲ ಇದ್ದೀರಾ ಅವರಿಗೆ ಜುಲೈ ಮತ್ತು ಆಗಸ್ಟ್ 2 ಕಂತಿನ ಹಣ 7ನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ 7ನೇ ತಾರೀಕು ಮತ್ತು 9ನೇ ತಾರೀಕು ಬರ್ತಾ ಇದೆ. ಸೊ ಎಲ್ಲ ಗೃಹಲಕ್ಷ್ಮಿಯರು ಹೋಗ್ಬಿಟ್ಟು ಬೆಳಗ್ಗೆ 10:30 ಮೇಲೆ ಎಲ್ಲರ ಒಂದು ಖಾತೆ ಕೂಡ ಬರುವಂಥದ್ದು. ಯಾಕಂತಂದರೆ ಟೈಮಿಂಗ್ಸ್ ಕೂಡ ಇರುವಂಥದ್ದು ಅಷ್ಟೇ ಟೈಮು. ಆಗಿಬಿಟ್ಟು ಎಲ್ಲ ಗೃಹಲಕ್ಷ್ಮಿಯವರು ಬೆಳಗ್ಗೆ 10:30 ಮೇಲೆ ಹೋಗ್ಬಿಟ್ಟು ಅವರವರ ಒಂದು ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಟ್ರೆ ಅಂದರೆ ಎಲ್ಲರಿಗೂ ಕೂಡ 2 ಕಂತಿನ ಹಣ ಏನಿರುತ್ತೆ 4,000 ರೂಪಾಯಿ ಹಣ ಬಂದು ಬೀಳುತ್ತೆ ಇದೇ ತಿಂಗಳು 7ನೇ ತಾರೀಕು ಮತ್ತು 9ನೇ ತಾರೀಕು. ಮರಿದೇ ಎಲ್ಲ ಗೃಹಲಕ್ಷ್ಮಿಯರು ಹೋಗ್ಬಿಟ್ಟು ಹಣವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ತಾ ಇರೋವಂಥ ಒಂದು ಮಾತು. ನಿನ್ನೆ ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, ಇದ್ರ ಬಗ್ಗೆನೇ ಗೃಹಲಕ್ಷ್ಮಿ ಹಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬರ್ತಾ ಇದ್ರಿ. ಆದರೆ ಏನಾಗಿತ್ತು ಅಂದರೆ ಒಂದೇ ದಿನವೇ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇತ್ತು. ಹಾಗ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಆದರೆ ಈಗ ಬಂದಿರುವಂಥ ವಿಚಾರ 7ನೇ ತಾರೀಕು ಮತ್ತು 9ನೇ ತಾರೀಕು 2 ದಿನ 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇರೋವಂಥದ್ದು. ಆಗಿಬಿಟ್ಟು ಸೊ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಹಣದ ಬಗ್ಗೆ ಆಗಿರುತ್ತೆ. 7ನೇ ಕಂತು ಜುಲೈ ಮತ್ತು ಆಗಸ್ಟ್ನೇ ಕಂತು ಹಣದ ವಿಚಾರ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೇ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿಯರು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮರಿದೇ ಈ ಒಂದು ವಿಡಿಯೋನ ಶೇರ್ ಮಾಡಿ.